ಶುಕ್ರವಾರದ ದಿನದ ಆಚರಣೆಗಳು. ಏನನ್ನು ತಪ್ಪಿಸುವುದು ಉತ್ತಮ? ಲಕ್ಷ್ಮೀದೇವಿಯ ದಿನವಾದ ಶುಕ್ರವಾರದಂದು ಆಕೆಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು. ಶುಕ್ರವಾರದ ದಿನದಂದು ನಾವು ಯಾವ ತಪ್ಪುಗಳನ್ನು ಮಾಡುವುದರಿಂದ ದಾರಿದ್ರ್ಯ, ಬಡತನ ಎದುರಾಗುವುದು? ಶುಕ್ರವಾರದ ದಿನದಂದು ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು? ಈ ತಪ್ಪುಗಳಿಂದ ದೂರವಿರಿ. ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವನ್ನು ಒಂದಲ್ಲ ಒಂದು ದೇವರು ಮತ್ತು ದೇವತೆಗಳಿಗೆ ಸಮರ್ಪಿಸಲಾಗಿದೆ. ಅದರಂತೆ ಶುಕ್ರವಾರದ ದಿನವನ್ನು ಲಕ್ಷ್ಮೀದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ನಾವು ಲಕ್ಷ್ಮೀದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯೆಂದು ಆರಾಧಿಸುತ್ತೇವೆ. ಆಕೆಯನ್ನು ಒಲಿಸಿಕೊಳ್ಳುವುದು ತಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾದದ್ದರಿಂದ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದು, ಉಪವಾಸ ವ್ರತವನ್ನು ಮಾಡುವ ಕೆಲಸಗಳನ್ನು ಮಾಡುತ್ತಾರೆ. ಇದರೊಂದಿಗೆ ಆಕೆಯನ್ನು ಮೆಚ್ಚಿಸುವುದಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ನೆರವೇರಿಸಲಾಗುತ್ತದೆ. ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂತುಷ್ಟಳಾಗಿದ್ದರೆ ಆಕೆ ನಿಮ್ಮ ಜೀವನವನ್ನು ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಸುತ್ತಾಳೆ. ಜೀವನವು ಸ್ಥಿರತೆಯೊಂದಿಗೆ ಸಂಬಂಧಿಸಿರುತ್ತದೆ. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಶುಕ್ರವಾರದ ಪೂಜೆ ಮತ್ತು ಉಪವಾಸಕ್ಕೆ ಬದ್ಧವಾಗಿ ಕೆಲವೊಂದು ನಿಯಮಗಳನ್ನು, ನಿಷಿದ್ಧವಾದ ಕೆಲಸಗಳನ್ನು ಹೇಳಿದೆ. ಈ ನಿಷೇಧಿತ ಕೆಲಸಗಳನ್ನು ನೀವು ಶುಕ್ರವಾರದ ದಿನದಂದು ಮಾಡುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇದು ನಿಮ್ಮ ಮನೆಯಲ್ಲಿ ಬಡತನವನ್ನು, ದಾರಿದ್ರ್ಯವನ್ನು ತಂದುಕೊಡುವುದು. ಆದ್ದರಿಂದ ಶುಕ್ರವಾರದ ದಿನದಂದು ನೀವು ಈ ತಪ್ಪುಗಳನ್ನು ಮಾಡಬಾರದು. ಶುಕ್ರವಾರದ ಮಂಗಳಕರ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ಪತಿ ಪತ್ನಿ ಜಗಳ. ಶುಕ್ರವಾರದ ದಿನವು ಒಂದೆಡೆ ಲಕ್ಷ್ಮೀದೇವಿಯ ದಿನವಾದರೆ ಮತ್ತೊಂದೆಡೆ ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ದಿನವಾಗಿದೆ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ಒಡತಿಯೆಂದೇ ಕರೆಯಲಾಗುತ್ತದೆಯೇ ಹಾಗೆ ಶುಕ್ರ ಗ್ರಹವನ್ನು ಸಂತೋಷ ಮತ್ತು ವೈವಾಹಿಕ ಅಂಶದೊಂದಿಗೆ ಸಂಬಂಧವನ್ನು ಹೊಂದಿರುವ ಗ್ರಹವೆಂದೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶುಕ್ರವಾರದ ದಿನದಂದು ಪತಿ ಮತ್ತು ಪತ್ನಿ ಎಂದಿಗೂ ಜಗಳವಾಡಬಾರದು. ಈ ತಪ್ಪನ್ನು ಮಾಡುವುದರಿಂದ ಅವರಿಬ್ಬರ ಜೀವನದಲ್ಲಿ ಭೌತಿಕ ಹಾಗೂ ವೈವಾಹಿಕ ಸಂತೋಷ ಎರಡೂ ನಾಶವಾಗಬಹುದು. ಇದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದರ ಮೇಲೊಂದು ಸಮಸ್ಯೆಗಳನ್ನು ಸೃಷ್ಟಿಸುವುದು. ಆಸ್ತಿ ಖರೀದಿ. ಲಕ್ಷ್ಮೀದೇವಿಯ ದಿನವಾದ ಶುಕ್ರವಾರದ ದಿನದಂದು ನೀವು ಯಾವುದೇ ರೀತಿಯ ಸ್ಥಿರ ಅಥವಾ ಚರ ಆಸ್ತಿಯನ್ನು ಖರೀದಿಸಬಾರದು. ಈ ದಿನದಂದು ಆಸ್ತಿಯನ್ನು ಖರೀದಿಸುವುದರಿಂದ ಅದರಿಂದ ಲಾಭವಾಗುವ ಬದಲು ನಷ್ಟವಾಗುವುದು. ಹಾಗಾಗಿ ಶುಕ್ರವಾರದ ದಿನವನ್ನು ಭೂಮಿ ಅಥವಾ ಮನೆಯನ್ನು ಖರೀದಿಸಲು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಆಸ್ತಿ ಖರೀದಿ. ಲಕ್ಷ್ಮೀದೇವಿಯ ದಿನವಾದ ಶುಕ್ರವಾರದ ದಿನದಂದು ನೀವು ಯಾವುದೇ ರೀತಿಯ ಸ್ಥಿರ ಅಥವಾ ಚರ ಆಸ್ತಿಯನ್ನು ಖರೀದಿಸಬಾರದು. ಈ ದಿನದಂದು ಆಸ್ತಿಯನ್ನು ಖರೀದಿಸುವುದರಿಂದ ಅದರಿಂದ ಲಾಭವಾಗುವ ಬದಲು ನಷ್ಟವಾಗುವುದು. ಹಾಗಾಗಿ ಶುಕ್ರವಾರದ ದಿನವನ್ನು ಭೂಮಿ ಅಥವಾ ಮನೆಯನ್ನು ಖರೀದಿಸಲು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇಂತಹ ವಸ್ತುಗಳನ್ನು ದಾನ ಮಾಡಬೇಡಿ. ಶುಕ್ರವಾರದ ದಿನದಂದು ಬಿಳಿ ಬಣ್ಣದ ವಸ್ತುಗಳಿಗೆ ವಿಶೇಷವಾದ ಮಹತ್ವವಿದೆ. ಹಾಗಾಗಿ ಶುಕ್ರವಾರದ ದಿನದಂದು ಮರೆತು ಕೂಡ ನೀವು ಸಕ್ಕರೆ, ಉಪ್ಪು, ಬೆಳ್ಳಿ, ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಸೇರಿದಂತೆ ಇನ್ನಿತರ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರದು. ಶುಕ್ರವಾರದಂದು ನೀವು ಈ ತಪ್ಪನ್ನು ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ದುರ್ಬಲಗೊಳ್ಳುವುದು ಹಾಗೂ ಇದು ಭೌತಿಕ ಸಂತೋಷವನ್ನು ಕಡಿಮೆಯಾಗುವಂತೆ ಮಾಡುವುದು. ಶುಕ್ರವಾರದ ದಿನದಂದು ನೀವು ಈ ಮೇಲಿನ ತಪ್ಪುಗಳನ್ನು ಮಾಡಲು ಹೋಗಬೇಡಿ. ಶುಕ್ರವಾರದ ದಿನದಂದು ನೀವು ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಕೋಪವನ್ನು ಅನುಭವಿಸುತ್ತೀರಿ. ನಿಮ್ಮ ಮನೆಯು ಬಡತನ ಹಾಗೂ ದಾರಿದ್ರ್ಯದಿಂದ ತುಂಬಿಕೊಳ್ಳುತ್ತದೆ. ಜೀವನದಲ್ಲಿ ನೀವು ಸಂತೋಷ, ಸಮೃದ್ಧಿ ಮತ್ತು ಶ್ರೀಮಂತಿಕೆಯನ್ನು ಅನುಭವಿಸಲು ಬಯಸಿದರೆ ಶುಕ್ರವಾರದ ದಿನದಂದು ಇಂತಹ ತಪ್ಪುಗಳನ್ನು ಮಾಡಬೇಡಿ.